ಯಾವ ವೀರಭದ್ರ? ಕಟ್ಟ ಕಡೆಯ ದಿಕ್ಕಿನ ಒಡೆಯ ಈಶ್ವರನ ಜಟೆಯಿಂದ ಹುಟ್ಟಿದಂತ ವೀರಭದ್ರ. ಇದು ನೀನು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಿ. ಜಟೆಯಲ್ಲಿ ಹುಟ್ಟಿದ್ದು? ಜಟೆಯಲ್ಲಿ ಹುಟ್ಟಿದ್ದು. ಹೊಟ್ಟೆಯಲ್ಲಿ ಜಾಗ ಇರಲಿಲ್ವಾ? ಯಾಕೆ? ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಬೇಕಿತ್ತು. ಯಾರ್ಯಾರು ಎಲ್ಲೆಂದು ಹುಟ್ಟಬೇಕು ಅಲ್ಲಲ್ಲಿಂದಲೇ ಹುಟ್ಟುತ್ತಾರೆ. ಯಾಕಾಗಿ ಹುಟ್ಟುತ್ತಾರೆ? ನಿನ್ನಂತ ಧೂಳು ಸಂಹಾರಕ್ಕಾಗಿ. ಅಂದ್ರೆ ಈಗ ನೀನು ಹುಟ್ಟಿದ್ದು ನಿನ್ನ ಈ ಧೂಳತ್ವವನ್ನ ಮೆಟ್ಟಿ ನಿಲ್ಲುವುದಕ್ಕೆ, ನಿನ್ನ ಅಟ್ಟಹಾಸವನ್ನ ಮುರಿಯುವುದಕ್ಕಾಗಿ ಬಂದಿದ್ದೇನೆ. ಮೊದಲು ಯಾರದ್ದಾದ್ರೂ ಅಟ್ಟಹಾಸ ಮುರಿದಿದ್ದೀಯಾ? ಮುರಿಲಿಲ್ಲ, ಈಗ ಮುರಿತೇನೆ. ಮತ್ತೆ ಹುಟ್ಟಿದ್ದೆ ಯಾಕೆ? ನಿನಗಾಗಿ ಹುಟ್ಟಿದ್ದೇನೆ, ಈಗ ನಿನಗಾಗೆ ಬಂದಿದ್ದು. ಮೊದಲಲ್ಲ ಈಗಿನ ಕತೆ. ಲೋಕ ಕಂಟಕನಾಗಿ ಮೆರೆದಾಡ್ತಾ ಇದ್ದವನು ನಿನ್ನನ್ನು ಓದಿಸುವುದಕ್ಕಾಗಿ ಬಂದಂತ ನಂದಿಕೇಶ ನಾನಿದ್ದೇನೆ. ಯುದ್ಧ ಮಾಡಿದಂತೆ ನಟನೆಯನ್ನು ಮಾಡಿದ ಉಪಾಯದಿಂದ ಆಕಾಶದ ಎತ್ತರಕ್ಕೆ ಹಾರಿದ್ದಾನೆ. ಈ ವಿಚಾರವನ್ನ ತಾಯಲ್ಲೇ ಹೇಳ್ತೇನೆ. ನಿನ್ನನ್ನು ವಂದಿಸುವುದಕ್ಕಾಗಿ ನಂದಿಕೇಶನಾಗಿ ಬಂದವನು ನಾನಿದ್ದೇನೆ. ನಿನ್ನ ಕೋರಿಕೆ ತಾನು, ನಿನ್ನ ಹೆಸರೆನ್ನುವುದು ಅಜರಾಮರವಾಗುಳಿಯಬೇಕೆನ್ನುವ ಹಾಗೆ. ಅದಕ್ಕಾಗಿ ಯೋಚನೆ ಮಾಡುವಂತ ಅಗತ್ಯವಿಲ್ಲ ಮಗು. ಮುಂದೊಂದು ದಿನ ಇದೇ ಸ್ಥಳದಲ್ಲಿ ನಂದಿಕೇಶನಾಗಿ ನಾನು ನೆಲೆಯಾಗ್ತೇನೆ. ನನ್ನ ಮುಂಭಾಗದಲ್ಲಿ ಹುಲಿರಾಯನಾಗಿ ನೀನಿರಬೇಕು ಮಗು. ಕರವನ್ನ ಜೋಡಿಸು, ಶಿರವನ್ನ ತಗ್ಗಿಸು. ದುರುಳಾದಂತಹ ಕಾಂಜರಾಸುರ ಅಧರ್ಮಿಯಾಗಿ ಮದಾಂಧನಾಗಿ ಮೆರೀತಾ ಇದ್ದಾನೆ. ಆ ದುಷ್ಟನ ವಧೆಯಾಗಬೇಕಾಗಿದೆ. ಹಾಗಿದ್ರೆ ಮಗನೇ ವೀರಭದ್ರ. ಯಾಕಮ್ಮ ಏನಾಗಬೇಕು? ದುರುಳಾದಂತಹ ಕಾಂಜರಾಸುರ ಬ್ರಹ್ಮನಿಂದ ವರವನ್ನ ಪಡೆದು ಮದಾಂಧನಾಗಿ ಮೆರೀತಾ ಇದ್ದಾನೆ. ಆ ದುಷ್ಟನ ವಧೆಯಾಗಬೇಕಾಗಿದೆ. ಪ್ರಮತಾದಿ ಗಣಗಳೆಲ್ಲ ಸೇರಿ ಹೋಗಿ ಅವನ ವಧಿಸಿ ಬಂದೆ.
ನುಗ್ಗಿ ಬಂದು ಅಪಳೆಯರ ಮೇಲೆ ಅಷ್ಟೇ ಮಾತ್ರವಲ್ಲ, ಗರ್ಭಿಣಿ ಸ್ತ್ರೀಯರ ಮೇಲೆ, ಮನೋಮುನಿಗಳ ಮೇಲೆ ಅತ್ಯಾಚಾರವನ್ನು ಎಸಗುತ್ತಾ ಇದ್ದಿ. ನಿನ್ನ ದೌರ್ಜನ್ಯವನ್ನು ತೋರ್ಪಡಿಸುತ್ತಾ ಇದ್ದಿ. ಮಾಡಿದ್ದು ಅಪರಾಧವಾಯಿತೆಂದು ನನ್ನ ಕಾಲಿಗೆ ಬಿದ್ದು ಶರಣಾದರೆ ಬದುಕುವುದಕ್ಕೆ ಅವಕಾಶ ಇಲ್ಲ ಅಂತಾದರೆ ನಿನ್ನನ್ನು ಯಮನಾಯಕ್ಕೆ ಹಚ್ತೇನೆ. ನಿನಗೆ ನನ್ನಿಂದ ಏನು ಅನ್ಯಾಯ ಆಗಿದೆ? ನನಗೂ ಅನ್ಯಾಯ ಆಗಿಲ್ಲ, ಈ ಭೂಲೋಕದ ಜನತೆಗೆ ಅನ್ಯಾಯವಾಗಿದೆ. ಬಿಡು, ಅವ್ರು ನೋಡ್ಕೊಳ್ತಾರೆ, ನಿನಗೇನು ಸಂಬಂಧ? ನಾನು ವೀರಭದ್ರ ಲೋಕ ಕಲ್ಯಾಣಕ್ಕಾಗಿ ಬಂದಿದ್ದೇನೆ. ಯಾವ ಭದ್ರನೇ ಆಗಿರು, ಯಾಕೆ? ಅವರನ್ನೆಲ್ಲ ನಾನು ಹಿಂಸೆಗೊಳಪಡಿಸಿದ್ದು, ಹೌದು, ನನ್ನ ದೌರ್ಜನ್ಯ ನಡೆಸಿದ್ದು, ನನ್ನ ಪ್ರಾಬಲ್ಯ ಅದು. ಇಲ್ಲಿಯವರೆಗೆ ಯಾರೂ ಪ್ರಶ್ನಿಸಲಿಲ್ಲ. ಇವತ್ತು ಬಂದುಕೊಂಡು ವೀರಭದ್ರ ಅಂತ ಹೇಳಿದ್ರೆ ಹೆದರ್ತೇನೆ ಅಂತ ಮಾಡಿದೆ. ಯಾವ ವೀರಭದ್ರ? ಯಾರಿಗೂ ಕಟ್ಟ ಕಡೆಯ ದಿಕ್ಕಿನ ಒಡೆಯ ಈಶ್ವರನ ಜಟೆಯಿಂದ ಹುಟ್ಟಿದಂತ ವೀರಭದ್ರ. ಇದು ನೀನು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಿ. ನೀನು ಯಾಕೆ ಜಟೆಯಲ್ಲಿ ಹುಟ್ಟಿದ್ದು? ಜಟೆಯಲ್ಲಿ ಹುಟ್ಟಿದ್ದು. ಹೊಟ್ಟೆಯಲ್ಲಿ ಜಾಗ ಇರಲಿಲ್ವಾ? ಯಾಕೆ? ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಬೇಕಿತ್ತು. ಯಾರ್ಯಾರು ಎಲ್ಲೆಂದು ಹುಟ್ಟಬೇಕು ಅಲ್ಲಲ್ಲಿಂದಲೇ ಹುಟ್ಟುತ್ತಾರೆ. ಯಾಕಾಗಿ ಹುಟ್ಟುತ್ತಾರೆ? ನಿನ್ನಂತ ಧೂಳು ನನ್ನ ಸಂಹಾರಕ್ಕಾಗಿ. ಅಂದ್ರೆ ಈಗ ನೀನು ಹುಟ್ಟಿದ್ದು ನಿನ್ನ ಧೂಳು, ನಿನ್ನ ಈ ಧೂಳತ್ವವನ್ನ ಮೆಟ್ಟಿ ನಿಲ್ಲುವುದಕ್ಕೆ, ನಿನ್ನ ಅಟ್ಟಹಾಸವನ್ನ ಮುರಿಯುವುದಕ್ಕಾಗಿ ಬಂದಿದ್ದೇನೆ. ಮೊದಲೇ ಯಾರದ್ದಾದ್ರೂ ಅಟ್ಟಹಾಸ ಮುರಿದಿದ್ದೀಯಾ? ಮುರಿಲಿಲ್ಲ, ಈಗ ಮುರಿತೇನೆ. ಮತ್ತೆ ಹುಟ್ಟಿದ್ದೆ ಯಾಕೆ? ನಿನಗಾಗಿ ಹುಟ್ಟಿದ್ದೇನೆ, ಈಗ ನಿನಗಾಗೆ ಬಂದಿದ್ದು. ಮೊದಲಲ್ಲ ಈಗಿನ ಕತೆ. ಗಾಂಧಿರಾಸುರ ಪ್ರಮದಾದಿಗಳೆಲ್ಲ ತನ್ನ ಮಂತ್ರಿ ಶಕ್ತಿಯಿಂದ ಬಂಧಿಸಿಟ್ಟಿದ್ದಾನೆ. ಮತ್ತೆ ಅರಿತೇನಂತೆ ಇವನಿಗೆ ಮನೆಗೆ ನನ್ನಿಂದ ಏನಾಗಬೇಕಮ್ಮ? ಕಾರಣ ಉಂಟು. ಗಾಂಧರಾಸುರ ಎನ್ನುವಂತಹ ದಾನವ ಪ್ರಮತಾದಿ ಗಣಗಳನ್ನೆಲ್ಲ ತನ್ನ ಮಂತ್ರ ಶಕ್ತಿಯಿಂದ ಬಂಧಿಸಿ ಇಟ್ಟಿದ್ದಾನೆ. ಆ ದುಷ್ಟನ ವಧೆಯಾಗಬೇಕಾಗಿದೆ. ಆ ಕಾರಣಕ್ಕಾಗಿ ನಿನ್ನನ್ನು ಕರೆಸಿಕೊಂಡಿದ್ದೇನೆ. ಹೋಗಿ ವಧಿಸಿ ಬಾ.
ನನ್ನ ಮೇಲೆ ಏನು ಹಗೆತನ ನಿನಗೆ ಲೋಕಕಂಟಕನಾಗಿ ಮೆರೆದಾಡ್ತಾ ಇದ್ದವನು ನೀನು. ನಿನ್ನನ್ನು ಓದಿಸುವುದಕ್ಕಾಗಿ ಬಂದಂತ ನಂದಿಕೇಶ ನಾನಿದ್ದೇನೆ. ಯುದ್ಧ ಮಾಡಿದಂತೆ ನಟನೆಯನ್ನು ಮಾಡಿದ ಉಪಾಯದಿಂದ ಆಕಾಶದ ಎತ್ತರಕ್ಕೆ ಹಾರಿದ್ದಾನೆ. ಈ ವಿಚಾರವನ್ನೇ ತಾಯಲ್ಲೇ ಹೇಳ್ತೇನೆ. ಅಮ್ಮ, ಧ್ರುವನಾಗಿರುವಂತ ಕಾಂಜನಾಸುರ ಆಕಾಶದ ಎತ್ತರಕ್ಕೆ ಹಾರಿದ್ದಾನೆ. ಏನ್ ಮಾಡ್ಬೇಕಮ್ಮ? ಕಾಯವನ್ನು ಮರೆಮಾಚಿ ಮಾಯಕನ ಯುದ್ಧಕ್ಕೆ ಆತ ಮುಂದಾಗಿದ್ದಾನೆ. ನೀನು ನಿನ್ನ ಶಕ್ತಿಯನ್ನು ದ್ವಿಗುಣಗೊಳಿಸಿ ಆಕಾಶದೊಂದಿಯಾಗಿ ಸಂಹಾರ ಮಾಡು. ರಕ್ಕಜೀವನ ಮಾಯದಾಲದ ರಕ್ಕಸೇಂದ್ರನ ಮಾಯದಾಲದ ತಕ್ಕುಗಳೆಯನು ಹೊಸಗೆ ಕಳೆಯನು ತಕ್ಕುಗಳೆಯನು ಹೊಸಗೆ ಕಳೆಯನು ಸರಿಯಾದ ಪಾಠ ಕಲಿಸಬೇಕು. ವ್ಯಾಘ್ರವಾಗಿ
ದುಷ್ಟನಾಗಿರುವಂತ ಪಾಠವನ್ನು ಕಲಿಸ್ತೇನೆ ಮಗನೇ ವಸಂತಿಮ್ಮ. ವಸಂತಿಮ್ಮ ಅಂತ ಕರನೆಯಲ್ಲ ನನ್ನಿಂದೇನಾಗಬೇಕು ತಕ್ಷಣ ಮಾಡಿ ಪೂರೈಸುತ್ತೇನೆ ಹೇಳು. ಮಗು ಬಲವರ ಬಲವಾದಂತ ಉದ್ದೇಶ ಉಂಟು. ಸುಳ್ಳನಾಗಿರುವಂತ ಕಾಂತರಾಸನ ಲೋಕಕಂಟಕನಾಗಿ ಬೆಳೆದಾಡ್ತಾ ಇದ್ದಾನೆ. ಮಾಯಕದ ಆಟವನ್ನ ಆಡಿದ್ದಾನೆ. ವ್ಯಾಘ್ರ ರೂಪವನ್ನು ಧರಿಸಿದ್ದಾನೆ ಆ ಕಡೆಯಲ್ಲಿ. ಅದಕ್ಕಾಗಿ ತಕ್ಕುದಾಗಿರುವಂತ ಪಾಠವನ್ನ ಕಲಿಸು. ಹಾಗೆಯೇ ಎಳೆದುಕೊಂಡು ಬಾ. तीर्थशृङ्गान्तराळं रुद्राक्षं स्वर्णयुक्तं किणिकिणीभरणं किङ्किणी घण्टिकायं वन्दे घण्टाविडं मरकतमणियं स्तम्भगम्भीरघोषं सुरचिरचरणं नन्दिकेशं नमामि नन्दिकेशं नमामि नन्दिकेशं नमामि. ನನ್ನನ್ನು ನಿಯಂತ್ರಿಸುವವರು ಯಾರು ಇಲ್ಲ ಎನ್ನುವುದಾಗಿ ಅಹಂಕಾರದಿಂದ ಮೆರೆಯುತ್ತಾ ಇದ್ದ. ಅಹಂಕಾರ ಮರ್ಥನವಾಯಿತು. ನಿನ್ನನ್ನು ಕಂಡಾಗ ತಿಳಿಯುತ್ತಾ ಇದ್ದೇನೆ, ನೀನು ಕಾರಣಿಕ ದೈವ ಎನ್ನುವುದು. ನಂದಿಕೇಶ್ವರನಾಗಿರುವಂತಹ ನೀನು ನನ್ನಂತ ದುಷ್ಟರನ್ನ ಕೊಂದು ದುಷ್ಟರನ್ನ ಪರಿಪಾಲಿಸುವುದಕ್ಕಾಗಿ ಆವಿರ್ಭವಿಸಿದವ. ಹಾಗಾಗಿ ನಿನ್ನಲ್ಲಿ ಶರಣ ಬರ್ತಾ ಇದ್ದೇನೆ. ನಾನು ಮಾಡಿದ್ದು ಅಕ್ಷಮ್ಯ ಅಪರಾಧ ಎನ್ನುವುದು ನನಗೆ ಅರ್ಥ ಆಗಿದೆ. ಬದುಕಬೇಕು ಎನ್ನುವ ಇಚ್ಛೆ ನನಗಿಲ್ಲ. ನಿನ್ನ ಕಿರುಗಡೆಯಲ್ಲಿ ಮೋಕ್ಷವನ್ನು ದೊರಕಿಸಿಕೊಡು ಎನ್ನುವುದಾಗಿ ಬೇಡಿಕೆ ಮಾತ್ರ ಅಲ್ಲ, ನಿನ್ನ ಚರಿತ್ರೆಯ ಪುಟಗಳಲ್ಲಿ ನನ್ನ ಹೆಸರನ್ನು ಶಾಶ್ವತವಾಗಿ ಇರುವ ಹಾಗೆ ಅನುಗ್ರಹಿಸುವುದೇವರೇ. ಅಯ್ಯ ಕಾಂತರಾಸುರ, ಈಗಲಾದ್ರೂ ಮಾಡಿದ ತಪ್ಪಿನ ಅರಿವು ನಿನಗಾಯಿತಲ್ಲ. ನಿನ್ನನ್ನು ಹರಿಸಿದ್ದೇನೆ ಮಗು.
ಬ್ರಹ್ಮನಿಂದ ವರವನ್ನ ಪಡೆದು ಲೋಕ ಕಂಟಕನಾಗಿ ಮೆರೆದಾಡಿದವನು ನೀನಿದ್ಯ. ನಿನ್ನನ್ನ ವಂದಿಸುವುದಕ್ಕಾಗಿ ನಂದಿಕೇಶನಾಗಿ ಬಂದವನು ನಾನಿದ್ದೇನೆ. ನಿನ್ನ ಕೋರಿಕೆ ತಾನು, ನಿನ್ನ ಹೆಸರೆನ್ನುವುದು ಅಜರಾಮರವಾಗುಳಿಯಬೇಕೆನ್ನುವ ಹಾಗೆ. ಅದಕ್ಕಾಗಿ ಯೋಚನೆ ಮಾಡುವಂತ ಅಗತ್ಯವೂ ಇಲ್ಲ ಮಗು. ಮುಂದೊಂದು ದಿನ ಇದೇ ಸ್ಥಳದಲ್ಲಿ ನಂದಿಕೇಶನಾಗಿ ನಾನು ನೆಲೆಯಾಗ್ತೇನೆ. ನನ್ನ ಮುಂಭಾಗದಲ್ಲಿ ಹುಲಿರಾಯನಾಗಿ ನೀನಿರಬೇಕು ಮಗು. ಕರವನ್ನ ಜೋಡಿಸು, ಶಿರವನ್ನ ತಗ್ಗಿಸು. ಜಯ ಜಯ